ಓಂ ಶಾಂತಿ. ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಕಳೆದ ಸಂಚಿಕೆಯಲ್ಲಿ ನಿದ್ರಿಸುವ ಕಲೆ, ಆರ್ಟ್ ಆಫ್ ಸ್ಲೀಪಿಂಗ್, ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ಕೂಡ ಮತ್ತಷ್ಟು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಜೀವನದ ಫೌಂಡೇಶನ್ ಟೈಮ್ ಅಂದರೆ ಬೆಳಗ್ಗೆ ಎದ್ದೇಳೋದು, ಜೀವನದ ರೆಸ್ಟಿಂಗ್ ಟೈಮ್ ಅಂತ ಹೇಳಿದ್ರೆ ಮಲಗೋದು. ಈ ಎರಡೂ ಟೈಮು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಮ್ಮ ಸ್ಲೀಪ್ ಸೈಕಲ್ ಚೆನ್ನಾಗಿರಬೇಕು ಅಂದರೆ ಮಲಗೋದು ಇಂಪಾರ್ಟೆಂಟೇ, ಅದೇ ರೀತಿ ಬೆಳಗ್ಗೆ ಎದ್ದೇಳೋದು ಇಂಪಾರ್ಟೆಂಟೇ. ನಮ್ಮ ದೈನಂದಿನ ಆ್ಯಕ್ಟಿವಿಟೀಸು ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂದರೆ ನಮ್ಮ ಸ್ಲೀಪ್ ಸೈಕಲ್ ಚೆನ್ನಾಗಿರಬೇಕು. ನಾವು ಯಾವಾಗರಿಗೂ ನಮ್ಮ ಈ ಇಂಪಾರ್ಟೆಂಟ್ ಥಿಂಗ್ಸನ್ನ ಮರ್ತೋಗ್ಬಿಡ್ತೀವಿ, ಆಗ ನಾವು ಸ್ಲೀಪಿಂಗ್ ಬಗ್ಗೆ ಗಮನ ಕೊಡಲ್ಲ. ಕೆಲವರು ನೀವು ನೋಡಿರ್ತೀರ, ಬಸ್ಸಲ್ಲಿ ಹೋಗ್ತಾ ಇದ್ರೆ ನಿದ್ದೆ ಮಾಡ್ತಾರೆ, ಯಾವುದಾದ್ರೂ ಕೆಲಸದಲ್ಲಿ ಕೂತ್ಕೊಂಡು ಯಾರ್ದಾದ್ರೂ ಮಾತುಗಳು ಕೇಳ್ತಿರ್ತಾರೆ, ಅಥವಾ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಿರ್ತಾರೆ, ಯಾವುದಾದ್ರೂ ಒಂದು ಸ್ಪೀಚ್ ಕೇಳ್ತಾ ಇರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ, ಆವಾಗೂ ನಿದ್ದೆ ಮಾಡ್ತಾರೆ. ಯಾಕೆ ನಿದ್ದೆ ಮಾಡ್ತಾರೆ ಅಂದರೆ ಅವ್ರ ಸ್ಲೀಪಿಂಗ್ ಸೈಕಲ್ ಕರೆಕ್ಟ್ ಆಗಿರಲ್ಲ. ಯಾರಿಗೆ ಸ್ಲೀಪಿಂಗ್ ಸೈಕಲ್ ಕರೆಕ್ಟ್ ಆಗಿರಲ್ಲ, ಇಡೀ ದಿನದಲ್ಲಿ ಅವ್ರು ಎಲ್ಲಿ ಬೇಕಾದರೂ ಅಲ್ಲಿ ಕೂತ್ಕೊಂಡ್ರು ಒಂದು ನಿದ್ದೆ ಬರುತ್ತೆ. ಅದಕ್ಕೋಸ್ಕರನೇ ನಾವು ಸ್ಪೆಷಲ್ ಆಗಿ ಸ್ಲೀಪ್ ಟೈಮ್ಗೆ 10 ಮಿನಿಟ್ಸ್ ತಯಾರಿ ಮಾಡ್ಕೋಬೇಕು. ಒಂದು, ಈಗಾಗಲೇ ತಿಳಿಸಿದ ಹಾಗೆ 2 ಅವರ್ಸು ನಾವು ಸೋಷಿಯಲ್ ಮೀಡಿಯಾ ಅಥವಾ ಕಮ್ಯುನಿಕೇಷನ್ ಇದರಿಂದ ನಾವು ಕಟ್ ಆಗಬೇಕು. ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರನೇ ನಾವು ಅದಕ್ಕೆ ಗಮನ ಕೊಡಬೇಕು. ಬೇರೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಮಲಗೋಕ್ಕೆ ಮೊದಲು ಕೆಲವು ವಿಷಯಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಇಡೀ ದಿನದಲ್ಲಿ ಯಾರ ಜೊತೆಯಲ್ಲಾದರೂ ನಮ್ಮದು ಕ್ಲ್ಯಾಶಸ್ ಆಗಿದೆ, ಘರ್ಷಣೆ ಆಗಿದೆ, ಯಾರ ಬಗ್ಗೆ ಆದ್ರೂ ಕೂಡ ನಾವು ಏನಾದರೂ ಗಲಾಟೆ ಮಾಡ್ಕೊಂಡಿದ್ದೀವಿ, ಅಥವಾ ಏನೋ ಒಂದು ನಮ್ಮ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಅಂದರೆ ನಮ್ಮ ಮನಸ್ಸನ್ನು ಅದೇ ಆಲೋಚನೆಗಳಿಂದ ನಾವು ಹೊತ್ಕೊಂಡು, ಅಂದರೆ ಕ್ಯಾರಿ ಮಾಡಿಕೊಂಡು ಮಲಗಬಾರ್ದು. ಆ ರೀತಿ ಮಲಗಿದಾಗ ಏನಾಗುತ್ತೆ ಅಂದರೆ, ನೀವು 6 ಗಂಟೆಗಳು ಏನು ನಿದ್ದೆ ಮಾಡ್ತಾ ಇರ್ತೀರಾ, ಆ 6 ಗಂಟೆಗಳಲ್ಲಿ ಆ ವಿಷಯಗಳೆಲ್ಲ ಕೂಡ ಕಾನ್ಷಿಯಸ್ ಮೈಂಡಿಂದ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗ್ಬಿಡುತ್ತೆ, ನಮ್ಮ ಸುಪ್ತ ಮನಸ್ಸಿಗೆ ಹೋಗ್ಬಿಡುತ್ತೆ. ಅದರ ಎಫೆಕ್ಟು ನಮ್ಮ ಬಾಡಿ ಮೇಲೆ ಬೀಳುತ್ತೆ, ಜೊತೆಗೆ ಈ ಒಂದು ಬ್ರಹ್ಮಾಂಡ ಏನಿದೆ ಅಲ್ಲ, ಯೂನಿವರ್ಸ್, ಅದ್ರ ಮೇಲೆ ಬೀಳುತ್ತೆ. ಅದರಿಂದ ನಮ್ಮ ಪ್ರಾಬ್ಲಮ್ಮು ಇನ್ನಷ್ಟು ಜಟಿಲ ಆಗ್ತಾ ಹೋಗುತ್ತೆ, ಇನ್ನಷ್ಟು ಪ್ರಾಬ್ಲಮ್ಮು ಚಾಲೆಂಜ್ ಆಗ್ತಾ ಹೋಗುತ್ತೆ ಹೊತ್ತು ಯಾವುದೇ ರೀತಿಯಲ್ಲಿ ಅದರಿಂದ ಸೊಲ್ಯೂಷನ್ ಸಿಗಲ್ಲ. ಅದಕ್ಕೆ ಏನು ಹೇಳ್ತಾರೆ, ಮಲಗೋಕ್ಕೆ ಮೊದಲು ಯಾರ್ದಾದ್ರೂ ಒಂದು ಕಹಿ ಅನುಭವಗಳಾಗಿದ್ದರೆ ನೀವು ಯಾರನ್ನಾದ್ರೂ ಕ್ಷಮಿಸೋದಿದ್ರೆ ಕ್ಷಮಿಸ್ಬಿಡ್ಬೇಕು. ಇಲ್ಲ ನಿಮ್ಮ ಕಡೆಯಿಂದ ತಪ್ಪಾಗಿದೆ ಅಂದರೆ ಅನ್ಯರಿಗೆ ಕ್ಷಮೆಯನ್ನು ಕೇಳಬೇಕು. ನಮ್ಮ ಮನಸ್ಸಿಗೆ ನಾವೇ ಆ ಒಂದು ಟೀಚಿಂಗ್ ಕೊಡಬೇಕು, ಅದರ ಟ್ಯೂಷನ್ ಹೇಳಿಕೊಡ್ಬೇಕು. ಅಂದರೆ ನಮ್ಮ ಮನಸ್ಸಿಗೆ ನಾವೇ ಅದನ್ನು ಕಲಿಸ್ಕೊಡ್ಬೇಕು. ನಾನು ಫಾರ್ಗಿವ್ ಮಾಡ್ತಾ ಇದ್ದೇನೆ, ಪಾಸ್ಟ್ ಈಸ್ ಪಾಸ್ಟ್, ಏನಾಯಿತು ಅದು ಆಗೋಯ್ತು, ಫುಲ್ ಸ್ಟಾಪ್, ಐ ಫಾರ್ಗಿವ್, ಐ ರಿಲೀಸ್, ನಾನು ರಿಲೀಸ್ ಮಾಡ್ತಾ ಇದ್ದೇನೆ, ಲೆಟ್ ಇಟ್ ಗೋ, ನನ್ನಿಂದ ಅದು ಹೊರಟೋಗಿದೆ ಅಂತ ಒಳಗಡೆ ಮನಸ್ಸಿನಲ್ಲಿ ಈ ಥಾಟ್ಸ್ ಕ್ರಿಯೇಟ್ ಮಾಡಿ ಬೇರೆಯವರ ತಪ್ಪುಗಳನ್ನು ನಾವು ರಿಲೀಸ್ ಮಾಡಿಲ್ಲ, ಹಾಗೆ ಚಿತ್ತದಲ್ಲಿ ಇಟ್ಕೊಂಡ್ಬಿಟ್ಟು ಅದೇ ರೆಕಾರ್ಡ್ ಮಾಡ್ಕೊಂಡಿರೋದನ್ನು ಯೋಚನೆ ಮಾಡ್ತಾ ಮಲಗಿಬಿಟ್ವಿ ಅಂದರೆ 10 ವರ್ಷ ಆದ್ರೂ ಕೂಡ ಆ ಎಮೋಷನ್ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ನಮ್ಮ ಮನಸ್ಸು ಒಳ್ಳೆ ನಿದ್ದೆ ಮಾಡೋಕ್ಕಾಗಲ್ಲ. ಯಾವಾಗ ಆ ವ್ಯಕ್ತಿಯ ಹೆಸರು ಕೇಳಿದಾಗ ಆ ಎಮೋಷನ್ ಕ್ರಿಯೇಟ್ ಆಗುತ್ತೆ, ಆ ವ್ಯಕ್ತಿಗಳು ಕಾಣಿಸ್ದಾಗ ಆ ಎಮೋಷನ್ ಕ್ರಿಯೇಟ್ ಆಗುತ್ತೆ, ಸುಮ್ಮನೆ ಏಕಾಂತದಲ್ಲಿ ಕೂತ್ಕೊಂಡಾಗ ಆ ಘಟನೆ ನೆನಪಾದಾಗ ಆ ಎಮೋಷನ್ ಕ್ರಿಯೇಟ್ ಆಗುತ್ತೆ. ಆ ಎಮೋಷನಲ್ ಒಂದು ಇಲ್ನೆಸ್ ನಮ್ಮ ಮನಸ್ಸಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಅದರ ಎಫೆಕ್ಟ್ ಟೋಟಲ್ಲು ನಮ್ಮ ಜೀವನದ ಸೈಕಲನ್ನು ಹಾಳು ಮಾಡಿಬಿಡುತ್ತೆ. ಅದಕ್ಕೆ
ಆತ್ಮೀಯರೇ, ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕಾಗಿದೆ. ಸ್ಲೀಪಿಂಗ್ ಅನ್ನೋದು ಕೇವಲ ನಾವು ನಿದ್ದೆ ಮಾಡೋದು ಅಂದರೆ ಜಸ್ಟ್ ಬಾಡಿನ ರೆಸ್ಟ್ ಮಾಡೋದಲ್ಲ, ಮನಸ್ಸನ್ನು ಎನರ್ಜೈಸ್ ಮಾಡಿಕೊಂಡು ಮಲಗೋದು. ಕೆಲವರು ಫುಡ್ಡು ಕೂಡ ತುಂಬ ಲೇಟ್ ನೈಟ್ ತಿಂದು ಲೇಟ್ ನೈಟ್ ಮಲಗ್ತಾರೆ. ಆ ತಿನ್ನೋವಾಗ ಟಿ ವಿ ಹಾಕ್ಕೊಂಡು ಯಾವುದಾದ್ರೂ ಒಂದು ಕ್ರೈಮ್ ಶೋಸ್ ನೋಡಿಕೊಂಡು ವೈಲೆಂಟ್ ಪಿಕ್ಚರ್ಸ್ ನೋಡಿಕೊಂಡು ಮಲಗ್ತಾರೆ. ಇದು ನಮ್ಮ ಇಡೀ ಚರಿತ್ರೆ, ನಮ್ಮ ಮನೆಯ ವಾತಾವರಣ, ನಮ್ಮ ಮಕ್ಕಳ ಫ್ಯೂಚರ್, ನೆಕ್ಸ್ಟ್ ಜನರೇಷನ್ ಎಲ್ಲನೂ ಕೂಡ ಇದು ಡಿಸ್ಟರ್ಬ್ ಆಗುತ್ತೆ ಆತ್ಮೀಯರೇ. ಯಾವತ್ತೇ ಆಗಲಿ ಫುಡ್ ತಿನ್ನೋವಾಗ ಟಿ ವಿ ನೋಡ್ತಾ, ಮೊಬೈಲ್ ನೋಡ್ತಾ ತಿನ್ನಬೇಡಿ. ಇದು ನಮಗೆ ತುಂಬ ತುಂಬ ಟಾಕ್ಸಿಕ್ ಎಮೋಷನ್ಸ್ ಕ್ರಿಯೇಟ್ ಮಾಡುತ್ತೆ. ಮಕ್ಕಳಿಗೆ ನಾವು ನಿದ್ದೆ ಮಾಡು ಅಂತ ಹೇಳಿಬಿಟ್ಟು ನಾವು ಟಿ ವಿ ನೋಡ್ಕೊಂಡು ಊಟ ಮಾಡಿದ್ರೆ ಇದು ಮಕ್ಕಳಲ್ಲಿ ಚೇಂಜ್ ಬರಲ್ಲ. ನಾವು ಅವರಿಗೆ ಎದುರಿಸಿ ಬೆದರಿಸಿ ಅವ್ರನ್ನ ಕಂಟ್ರೋಲ್ ಮಾಡ್ಬೋದೇ ಹೊತ್ತು ನಮಗೆ ಗೊತ್ತಿಲ್ಲದಿರೋ ಹಾಗೆ ಕಣ್ಮರೆಯಲ್ಲಿ ಅವ್ರು ಇದನ್ನೇ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸ್ವಲ್ಪ ದೊಡ್ಡವ್ರು ಆಗ್ತಾ ಆಗ್ತಾ ನೀನೇ ಮಾಡ್ತಾ ಇದೀಯ, ನಾನು ಯಾಕೆ ಮಾಡಬಾರ್ದು ಅಂತ ಅವರು ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಇಟ್ ಈಸ್ ವೆರಿ ಬ್ಯಾಡ್ ಹ್ಯಾಬಿಟ್, ಡ್ಯಾಮೇಜ್ ದ ಮೈಂಡ್ ಆ್ಯಂಡ್ ಬಾಡಿ. ಮೈಂಡನ್ನು ಡ್ಯಾಮೇಜ್ ಮಾಡುತ್ತೆ, ಬಾಡಿನೂ ಡ್ಯಾಮೇಜ್ ಮಾಡುತ್ತೆ. ಮಲಗೋಕ್ಕೆ ಮೊದಲೇ ನಾವು ಒಂದು 15 ನಿಮಿಷ ಕಂಪ್ಲೀಟ್ ಎಲ್ಲದರಿಂದ ಸೈಲೆನ್ಸ್ ಆಗಿ ಒಂದು 10 ನಿಮಿಷ ಆದರೂ ಒಳ್ಳೆಯ ಆಧ್ಯಾತ್ಮಿಕ ವಿಷಯನ ಅಧ್ಯಯನ ಮಾಡಿ. ಯಾವ ವಿಷಯದಲ್ಲಿ ನನ್ನ ಮನಸ್ಸು ಖುಷಿಯಾಗತ್ತೆ, ಶಾಂತಿ ಸಿಗುತ್ತೆ ಅಂತಹದ್ದನ್ನು ಓದಿ, ಅಥವಾ ಒಂದು 5-6 ಲೈನ್ ಬರೀರಿ, ಅಥವಾ ಒಂದು ಗುಡ್ ಥಾಟ್ಸ್ನ ಕ್ರಿಯೇಟ್ ಮಾಡಿ. ನಿಮ್ಮ ಜೀವನದಲ್ಲಿ ಏನನ್ನ ನೀವು ಸಕ್ಸಸ್ ನೋಡಬೇಕು ಅಂದ್ಕೊಂಡಿದ್ದೀರಾ, ಹ್ಯಾಪಿನೆಸ್ ನಿಮಗೆ ಇರಬೇಕು ಅಂದ್ಕೊಳ್ತೀರಾ ಅಂಥ ಥಾಟ್ಸ್ ಕ್ರಿಯೇಟ್ ಮಾಡಿ. ನಾನು ತುಂಬ ಖುಷಿಯಾಗಿದ್ದೇನೆ, ನನ್ನ ಶರೀರ ತುಂಬ ಆರೋಗ್ಯವಾಗಿದೆ, ನಮ್ಮ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಇದೆ, ನಮ್ಮ ಮನೆ ಸ್ವರ್ಗದಂತೆ ಇದೆ, ನಮ್ಮ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಒಂದು ನೋವಿಲ್ಲ, ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗಿದೆ, ನನ್ನ ಶರೀರ ಪರ್ಫೆಕ್ಟ್ ಹೆಲ್ತಿಯಾಗಿದೆ, ನಮ್ಮ ಮನೆ ಸ್ವರ್ಗದಂತೆ ಇದೆ, ದೇವರ ಒಂದು ಆಶೀರ್ವಾದ ನನ್ನ ಮೇಲೆ ಇದೆ, ನನ್ನ ಸುತ್ತಲೂ ಭಗವಂತನ ಛತ್ರ ಛಾಯೆ ಇದೆ, ಭಗವಂತನ ಬ್ಲೆಸ್ಸಿಂಗ್ಸ್ ನನ್ನ ಸುತ್ತಲೂ ಕವಚದಂತೆ ಇದೆ, ನಮ್ಮ ಫ್ಯಾಮಿಲಿ ಎಲ್ಲ ಹ್ಯಾಪಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ. ಈ ಥರ ಆಲೋಚನೆಗಳನ್ನು ಮಾಡಿ ನಮ್ಮ ಮನಸ್ಸನ್ನು ರೆಡಿ ಮಾಡಿಕೊಂಡು ನಾವು ಅದೇ ಆಲೋಚನೆಗಳಲ್ಲಿ ಮಲಗಿದ್ದೀವಿ ಅಂದ್ಕೊಳ್ಳಿ. 6 ಗಂಟೆ ಹೊತ್ತು ನಾವೇನು ನಿದ್ದೆ ಮಾಡ್ತಾ ಇದ್ದೀವಿ ಅದೇ ಎನರ್ಜಿ ನಮ್ಮ ಸುತ್ತಲೂ ಕೂಡ ಈ ಒಂದು ಯೂನಿವರ್ಸಿಗೆ, ಬ್ರಹ್ಮಾಂಡಕ್ಕೆ ವ್ಯಾಪಿಸುತ್ತೆ. ಆಗ ನಮ್ಮ ಜೀವನದಲ್ಲಿ ಪಾಸಿಟಿವ್ ಥಿಂಗ್ಸೇ ಅಟ್ರಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೇಗೆ ನಾವೊಂದು ಚೆಂಡು ಬಾಲನ್ನು ಒಂದು ಗೋಡೆಗೆ ಎಸೆದ್ವಿ ಅಂದ್ಕೊಳ್ಳಿ, ಅದು ಮತ್ತೆ ನಮಗೆ ಯಾವ ಫೋರ್ಸಿಂದ ಎಸೆದಿದ್ದೀವೋ ಅದೇ ಥರ ಬರುತ್ತೆ. ಯಾವ ರೀತಿ ಒಂದು ಕೊಳ ಅಥವಾ ಪಾಂಡ್ ಒಂದು ಕಲ್ಲನ್ನು ಹಾಕಿದ್ರೆ ರಿಪಲ್ಸ್ ಎಫೆಕ್ಟನ್ನು ನಾವು ನೋಡ್ತೇವೆ. ಅದೇ ಥರ ನಮ್ಮ ಆಲೋಚನೆಗಳನ್ನು ನಾವು ಏನು ಕ್ರಿಯೇಟ್ ಮಾಡಿ ಸಬ್ಕಾನ್ಷಿಯಸ್ವರೆಗೂ ಕಳಿಸಿ ಆನಂತರ ನಿದ್ದೆ ಮಾಡ್ತೇವೆ. ಆ ಸಬ್ಕಾನ್ಷಿಯಸ್ಸಲ್ಲಿ ಹೋಗಿರೋ ಆಲೋಚನೆಗಳೆಲ್ಲ ಕೂಡ ಈ ಬ್ರಹ್ಮಾಂಡ, ಈ ಯೂನಿವರ್ಸ್ಗೆ ಹೋಗುತ್ತೆ. ಅಲ್ಲೇನಾಗುತ್ತೆ ಅಂದರೆ ನಮ್ಮ ಜೀವನಕ್ಕೆ ಒಂದು ಪಾಸಿಟಿವ್ ಟ್ರಿಗರ್ಸ್ನ ಕ್ರಿಯೇಟ್ ಮಾಡುತ್ತೆ. ಆ ಪಾಸಿಟಿವ್ ಟ್ರಿಗರ್ಸು ನಮಗೆ ಟ್ರಿಗರ್ ಆಗಿ ನಮ್ಮ ಕಡೆ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಮನುಷ್ಯ ಊಟ ಮಾಡೋದು, ನಿದ್ರೆ ಮಾಡೋದು ಇದೆರಡೂ ಕೂಡ ಮಾಡಿಬಿಟ್ರೆ 50% ನಮ್ಮ ಲೈಫ್ ಸ್ಟೈಲ್ ಸರಿ ಹೋಗುತ್ತೆ. ಇನ್ನು ಮಿಕ್ಕಿರೋ 50% ನಾವು ಏನು ಸಾಧನೆ ಮಾಡ್ತಾ ಇದ್ದೀವಿ ಆ ಸಾಧನೆಯಲ್ಲಿ ನಮಗೆ ಸಕ್ಸಸ್ ಸಿಗುತ್ತೆ. ಆದರೆ ನಾವು ಇದೆರಡೂ ಕೂಡ ಒಂದು ಸ್ಟ್ರಾಂಗ್ ಪಿಲ್ಲರ್ಸ್ ಥರ, ಒಂದು ಹೇಳಬೇಕಂದ್ರೆ ಒಂದು ಪಕ್ಷಿಗೆ 2 ರೆಕ್ಕೆ ಕೂಡ ಸ್ಟ್ರಾಂಗ್ ಆಗಿದ್ದರೆ ಅದು ಚೆನ್ನಾಗಿ ಹಾರಬಲ್ಲದು. ಒಂದು ರೆಕ್ಕೆ ವೀಕ್ ಆಗಿದ್ರು ಸ್ವಲ್ಪ ದೂರ ಹಾರುತ್ತೆ ಮತ್ತು ಫೇಲ್ಯೂರ್ ಆಗಿ ಕೆಳಗೆ ಬಿದ್ದೋಗುತ್ತೆ. ಹಾಗೆಯೇ ಕೆಲವರು ಇಲ್ಲ ಫುಡ್ಡು ಸರಿಯಾಗಿರಲ್ಲ, ಇಲ್ಲ ಕೆಲವರು ನಿದ್ದೆ ಸರಿಯಾಗಿರಲ್ಲ. ಈ ಎರಡೂ ಕೂಡ ಸರಿ ಮಾಡ್ಕೊಂಡ್ಬಿಟ್ರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಗೋಲ್ಗೆ
ಬಹಳ ಹತ್ತಿರ ಆಗ್ಬೋದು. ಇದನ್ನು ಮರ್ತೋಗ್ಬಿಟ್ವಿ ಅಂದ್ಕೊಳ್ಳಿ, ಯಾವ ರೀತಿಯಲ್ಲೂ ಕೂಡ ನಾವು ಸಕ್ಸಸ್ಫುಲ್ ಆಗೋಕ್ಕೆ ಇದೇ ನಮಗೆ ಅಡೆತಡ ಬರ್ತಾ ಇರುತ್ತೆ. ಆದ್ರಿಂದನೇ ವೀಕ್ಷಕರೇ ಹೇಳೋದು, ನಿದ್ರಿಸುವಾಗ ಕೂಡ ನಾವು ಭಗವಂತನನ್ನು ನೆನಪು ಮಾಡಬೇಕು ಅಂತ. ನಮ್ಮ ಪೂರ್ವಿಕರು ಏನು ಮಾಡ್ತಾ ಇದ್ರು ಅಂದರೆ, ಬಹಳ ಬೇಗ ಹೇಳಬೇಕು ಅಂದರೆ ಈ ಎಲೆಕ್ಟ್ರಿಕ್ ಕರೆಂಟ್ ಎಲ್ಲ ಇಲ್ಲದೆ ಇರೋ ಟೈಮ್ನಲ್ಲಿ, ಈ ಲ್ಯಾಂತಿನು ಈ ದೀಪಗಳು ಬೆಳಗಿಸ್ಕೊಳ್ಳೋ ಟೈಮ್ನಲ್ಲಿ 8 ಗಂಟೆಗೆ ಎಲ್ಲರೂ ಕೂಡ ನಿದ್ರೆ ಮಾಡಿಬಿಡ್ತಾಯಿದ್ರು. 8 ಗಂಟೆಗೆ ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಎಲ್ಲರೂ ಕೂಡ 4 ಗಂಟೆಗೆ ಎದ್ದುಬಿಟ್ಟು ಫ್ರೆಶ್ ಮೈಂಡಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಕೆಲಸಗಳು ಮಾಡ್ತಾಯಿದ್ರು, ಆರೋಗ್ಯವಾಗೂ ಇರ್ತಾಯಿದ್ರು, ಜೊತೆಗೆ ತೃಪ್ತಿಯಾಗೂ ಇರ್ತಾಯಿದ್ರು. ಇವಾಗ ಲಕ್ಸುರೀಸ್ ಬೆಳೀತು, ಕಂಫರ್ಟು ಬೆಳೀತು, ಸಾಧನೆಗಳು ಬೆಳೀತು, ಮತ್ತು ಶ್ರಮ ಇಲ್ಲದೆ ಇರೋ ರೀತಿಯಲ್ಲಿ ಮಿಷಿನ್ಗಳೇ ಕೆಲಸ ಮಾಡೋ ರೀತಿಯಲ್ಲಿ ಎಲ್ಲ ಅನುಕೂಲಗಳು ಆಯಿತು. ಆದರೆ ಕರೆಕ್ಟು ನಿದ್ದೆ ಇಲ್ಲ, ಕರೆಕ್ಟ್ ಆರೋಗ್ಯ ಇಲ್ಲ, ಕರೆಕ್ಟ್ ಸಂಬಂಧಗಳಲ್ಲಿ ಅನ್ಯೋನ್ಯತೆಯೂ ಕಾಣ್ತಾ ಇಲ್ಲ. ಅದಕ್ಕೋಸ್ಕರನೇ ರಾಜಯೋಗ ಮೆಡಿಟೇಷನ್ ಏನು ಮಾಡುತ್ತೆ ಅಂದರೆ, ಮನುಷ್ಯನ ಮನಸ್ಸನ್ನು ಪಾಸಿಟಿವ್ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾರ ಮೈಂಡ್ ಪಾಸಿಟಿವ್ ಪ್ರೋಗ್ರಾಮಿಂಗ್ ಆಗುತ್ತೆ ಅವರು 100% ಕೂಡ ಒಳ್ಳೆ ಸ್ಲೀಪ್ ಸೈಕಲ್ಗೆ ಹೋಗ್ತಾರೆ, ಒಳ್ಳೆ ಫುಡ್ಡನ್ನು ಬಾಡಿಗೆ ಕೊಡ್ತಾರೆ. ಯೋಗಿ ಜೀವನ ಅಂದ್ರೇ ಫುಡ್, ಸ್ಲೀಪು ಮತ್ತು ದೈನಂದಿನ ಜೀವನದ ಆ್ಯಕ್ಟಿವಿಟೀಸು ಪಾಸಿಟಿವ್. ಭೋಗಿ ಜೀವನ ಅಂದರೆ ಇದು ಯಾವುದೂ ಕೂಡ ಗಮನ ಕೊಡೋದಿಲ್ಲ. ಹಾಗಾದರೆ ಬನ್ನಿ ನಾವೆಲ್ಲರೂ ಕೂಡ ಒಂದು 2 ನಿಮಿಷ ಮಲಗೋಕ್ಕೆ ಮೊದಲು ಯಾವ ಆಲೋಚನೆಗಳನ್ನು ಮಾಡ್ತಾ ಮಲಗಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋಣ. ಈ ಶರೀರದಲ್ಲಿ ಹಣೆಯ ಮಧ್ಯದಲ್ಲಿ ನಾನು ಬಿಂದು ಹೊಳಿತಾ ಇದ್ದಾನೆ, ಜ್ಯೋತಿ ಹೊಳಿತಾ ಇದ್ದಾನೆ. ನನ್ನ ಮನಸ್ಸು ಎಲ್ಲ ಮಾತುಗಳಿಂದ ಪೂರ್ತಿಯಾಗಿ ದೂರ ಸರಿದು ನನ್ನ ಆತ್ಮನನ್ನೇ ನೋಡ್ತಾ ಇದೆ. ನಾನು ಶುದ್ಧ ಆತ್ಮ, ಪರಮಾತ್ಮನ ಪ್ರಿಯ ಮಗುವಾಗಿದ್ದೇನೆ. ನನ್ನ ಜೀವನದಲ್ಲಿ ಪರಮಾತ್ಮನ ಛತ್ರ ಛಾಯೆ ನಿರಂತರ ನನ್ನ ಮೇಲೆ ಇದೆ. ನನ್ನ ಮನಸ್ಸು ಖುಷಿಯಾಗಿದೆ, ನಾನು ತುಂಬ ಸಂತೋಷವಾಗಿದ್ದೇನೆ. ನನ್ನ ಶರೀರ ಪರ್ಫೆಕ್ಟ್ ಹೆಲ್ತಿಯಾಗಿದೆ. ನಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಖುಷಿಯಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ನಮ್ಮ ಮನೆ ಸ್ವರ್ಗದಂತೆ ನಂದ ಗೋಕುಲವಾಗಿದೆ. ನಾನು ಅಂದ್ಕೊಂಡಿರುವಂತಹ ಸಕ್ಸಸ್ ಖಂಡಿತ ನನ್ನ ಹತ್ರ ಬರ್ತಾ ಇದೆ. ನನ್ನ ಮನೆಯಲ್ಲಿ ಎಲ್ಲರ ಮನಸ್ಸುಗಳು ತೃಪ್ತಿಯಿಂದ, ನೆಮ್ಮದಿಯಿಂದ, ಸಂತುಷ್ಟವಾಗಿದೆ. ಯಾವುದೇ ರೀತಿಯ ಪ್ರಾಬ್ಲಮ್ಸ್ ನನ್ನನ್ನು ಟಚ್ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಆರೋಗ್ಯದಿಂದ ಜೀವನ ಮಾಡ್ತಾ ಇದ್ದೇವೆ. ನನ್ನ ಜೀವನದಲ್ಲಿ ಸಂತೋಷವೇ ಸಂತೋಷ ತುಂಬಿದೆ. ಇಂತಹ ಜೀವನ ಕೊಟ್ಟಂಥ ಭಗವಂತನಿಗೆ ನಾನು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಗವಂತನಿಗೆ ನಾನು ತುಂಬ ಹೃದಯದ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಇದೇ ರೀತಿ ಆಲೋಚನೆ ಮಾಡ್ತಾ ನಮ್ಮ ಮನಸ್ಸನ್ನು ನಾವು ಸೈಲೆಂಟಿಂದ ಪಾಸಿಟಿವ್ ಮಾಡ್ಕೊಳ್ತಾ ನಿದ್ದೆ ಮಾಡಿದಾಗ ಅದರ ಅನುಭವ ತಮಗೆ ಆಗುತ್ತೆ. ತಾವೆಲ್ಲರೂ ಕೂಡ ಈ ನಿದ್ರಿಸುವ ಕಲೆಯನ್ನು ಜೀವನದಲ್ಲಿ ಧಾರಣೆ ಮಾಡಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸಫಲತೆಯನ್ನು ನೋಡ್ತೀರಾ ಅಂತ ನಾನು ಭಾವಿಸ್ತೇನೆ. ಇದೇ ರೀತಿ ಇನ್ನೂ ಹಲವಾರು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಓಂ ಶಾಂತಿ.